ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಪಿ ಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ತಿಳಿಸಿಕೊಡ್ತಾ ಇರುವಂಥದ್ದು. ಪಿ ಎಂ ವಿಶ್ವಕರ್ಮ ಯೋಜನೆ ಮಾಹಿತಿ ಏನು ಅನ್ನೋದು ನೋಡೋದಾದರೆ, ಸ್ನೇಹಿತರೆ, ಈಗ ತುಂಬ ಜನರು ಈ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ದೀರಾ. ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರ ಅವರು ದಯವಿಟ್ಟು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಇದೆ. ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಪಿ ಎಂ ವಿಶ್ವಕರ್ಮದ ಪ್ರತಿಯೊಂದು ಮಾಹಿತಿ ಕೂಡ ನಾನು ಈ ಅಪ್ಡೇಟ್ ತಿಳಿಸ್ತಾ ಇರ್ತೀನಿ ನಮ್ಮ ಚಾನಲಲ್ಲಿ. ಪಿ ಎಂ ವಿಶ್ವಕರ್ಮ ಅಷ್ಟೇ ಅಲ್ಲ, ಬೇರೆ ಬೇರೆ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿನೇ ಕೊಡೋದು ಚಾನಲ್ ಆಗಿರುವಂಥದ್ದು. ಇದು ಸರ್ಕಾರದ ಪ್ರತಿಯೊಂದು ಯೋಜನೆಗಳ ಇನ್ಫಾರ್ಮೇಷನ್ ನಿಮಗೆ ತಲುಪಿಸ್ತೇವೆ. ಇಲ್ಲಿ ಪಿ ಎಂ ವಿಶ್ವಕರ್ಮ ಯೋಜನೆಯ ಒಂದು ಹೊಸ ಅಪ್ಡೇಟ್ ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಅಂದ್ರೆ, ಸ್ನೇಹಿತರೆ, ನೀವು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಈಗ ಸಲ್ಲಿಸಿದ್ರಿ ಅಂತ ಅಂದ್ಕೊಳ್ಳಿ. ನೀವು 2023ರಲ್ಲಿ ಏನಾದರೂ ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ, ಈಗ ಆಲ್ರೆಡಿ ಕೆಲವು ಜನರು ಟ್ರೈನಿಂಗ್ ಪಡ್ಕೊಂಡಿದ್ದಾರೆ, ಇನ್ನು ಕೆಲವು ಜನರಿಗೆ ಸರ್ಟಿಫಿಕೇಟೇ ಬಂದಿಲ್ಲ, ಇನ್ನು ಕೆಲವು ಜನರಿಗೆ ಡಿ ಎಮ್ ಒ ಅದು ಇದು ಅಂತ ಅಲ್ಲಿ ಪೆಂಡಿಂಗ್ ತೋರಿಸ್ತಾ ಇರುವಂಥದ್ದು. ಇನ್ನು ಕೆಲವರು ಗ್ರಾಮ ಪಂಚಾಯತ್ ಲೆವೆಲಲ್ಲೇ ಇನ್ನೂ ಪೆಂಡಿಂಗ್ ಇದೆ ಅಪ್ಲಿಕೇಶನ್. ಇನ್ನು ಕೆಲವ್ರದ್ದು ಬೇರೆ ಬೇರೆ ಇನ್ನೂ ಸ್ಟೆಪ್ ಬೈ ಸ್ಟೆಪ್ ಇದೆ. ಅದನ್ನು ಕೂಡ ಬೇರೆ ಒಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ ಮುಂದೆ ಬರುವಂಥ ದಿನಗಳಲ್ಲಿ. ಅಲ್ಲಿ ಈ ವಿಡಿಯೋ ಲೆಂತಿ ಆಗುತ್ತೆ, ಎಲ್ಲ ಒಂದು ಮಾಹಿತಿ ಒಂದೇ ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಆಗಲ್ಲ. ಯಾಕಂತಂದರೆ ಇದು ತುಂಬ ಒಂದು ವಿಡಿಯೋ ಲೆಂತ್ ಆಯಿತು ಅಂತಂದರೆ ಎಲ್ರಿಗೂ ಬೇಜಾರಾಗುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಿರುವಂಥದ್ದು, ಇಲ್ಲಿ ರಿಜಿಸ್ಟರ್ ಆದರೆ ನಿಮ್ಮ ಸರ್ಟಿಫಿಕೇಟ್ ಯಾವ ರೀತಿ ಬಂದಿದೆ, ಯಾವ ರೀತಿ ಇನ್ನೂ ನಿಮಗೆ ಪೆಂಡಿಂಗ್ ಇರುತ್ತದೆ ಎಲ್ಲ ಇಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಅಷ್ಟೇ. ಇಲ್ಲಿ ನಿಮಗೆ ಒಂದು ಅರ್ಜಿ ಸಲ್ಲಿಸಿರ್ತೀರ, ನೀವು ಯಾವಾಗ ಬೇಕಾದರೂ ಅರ್ಜಿ ಸಲ್ಲಿಸಿರ್ಬೋದು. 2024ರಲ್ಲಾದರೂ ಅರ್ಜಿ ಸಲ್ಲಿಸಿರ್ತೀರ ಮತ್ತು 23ರಲ್ಲಿ ಕೂಡ ಅರ್ಜಿ ಸಲ್ಲಿಸಿದಂಥವ್ರು ತುಂಬ ಜನರು ಇದ್ದಾರೆ. ಹಾಗಾಗಿ ಇಲ್ಲಿ 23ರಲ್ಲಿ ಅರ್ಜಿ ಸಲ್ಲಿಸಿದ್ರೆ 2023ರಲ್ಲೇ ಅರ್ಜಿ ಸಲ್ಲಿಸಿದಂಥವ್ರಿಗೆ ಕೆಲವರಿಗೆ ಐ ಡಿ ಕಾರ್ಡು ಮತ್ತು ಸರ್ಟಿಫಿಕೇಟ್ ಜನ್ರೇಟ್ ಆಗಿರುವಂಥದ್ದು ಮತ್ತು ಅದು ಪೋಸ್ಟ್ ಮುಖಾಂತರ ಅವರಿಗೆ ತಲುಪಿರುವಂಥದ್ದು. ಇನ್ನು ಕೆಲವರಿಗೆ ಗ್ರಾಮ ಪಂಚಾಯತಿಯಲ್ಲಿ ಪೆಂಡಿಂಗ್ ತೋರಿಸ್ತಾ ಇದೆ. ಅಂಥವ್ರಿಗೆ ಅವರು ಕೆಲವೊಂದು ಬಾರಿ ನೀವು ಏನು ಮಾಡಬೇಕು, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಭೇಟಿ ಆಗಬೇಕು. ಅವರಿಗೆ ಹೇಳಬೇಕು, ಈ ರೀತಿಯಾಗಿ ನಿಮ್ಮ ಹತ್ರ ಪೆಂಡಿಂಗ್ ಇದೆ ನಮ್ಮ ಒಂದು ಅಪ್ಲಿಕೇಶನ್ ಅಂತ ಹೇಳಿ. ಅದು ಅವರು ಮೂವ್ ಮಾಡುವ ಒಂದು ಚಾನ್ಸಸ್ ಇರುತ್ತೆ. ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಒಂದು ಐ ಡಿ ಕಾರ್ಡ್ ಯಾವ ಸಂದರ್ಭದಲ್ಲಿ ಬರುತ್ತೆ, ನಿಮ್ಮ ಅಪ್ಲಿಕೇಶನ್ ಯಾವ ರೀತಿ ಇರಬೇಕು ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡ್ಬೋದು ನೀವು, ಈ ಸ್ಕ್ರೀನ್ನಲ್ಲಿ ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ, ಸಕ್ಸಸ್ಫುಲ್ ಅಪ್ಲಿಕೇಶನ್ ಸ್ಟೇಟಸ್ನಲ್ಲಿ ನೋಡಿದರೆ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಬಂದರೆ ಮಾತ್ರ ನಿಮಗೆ ಇಲ್ಲಿ ಸಕ್ಸಸ್ಫುಲ್ ಆಗಿ ನಿಮ್ಮ ಒಂದು ಅಪ್ಲಿಕೇಶನ್ ರಿಜಿಸ್ಟರ್ಡ್ ಆಗಿದೆ ಅಂದಾಗ ನಿಮಗೆ ಒಂದು ರಿಜಿಸ್ಟರ್ಡ್ ಆದ ಇಲ್ಲಿ ನಿಮಗೆ ಪೆಂಡಿಂಗ್ ತೋರಿಸುತ್ತೆ. ಕೆಲವೊಂದು ಸ್ಟೇಟಸ್ ನೋಡಿರ್ಬೋದು. ನಿಮ್ಮ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಈಜಿ ಇದೆ. ನೀವು ಪಿ ಎಂ ವಿಶ್ವಕರ್ಮ ಅಂತ ಸರ್ಚ್ ಮಾಡಿದಾಗ ಅಲ್ಲಿ ಪಿ ಎಂ ವಿಶ್ವಕರ್ಮ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದಾಗ ಅಲ್ಲಿ ಲಾಗಿನ್ ಅಂತ ಇರುತ್ತೆ. ಬೆನಿಫಿಷರಿ ಲಾಗಿನ್ ಅನ್ನೋದು ಕ್ಲಿಕ್ ಮಾಡಿಕೊಂಡು ನೀವು ನೇರವಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಹಾಕಿ ಒ ಟಿ ಪಿ ಬರುತ್ತೆ. ಮೊಬೈಲ್ ಸಂಖ್ಯೆಗೆ ಒ ಟಿ ಪಿನ ಹಾಕಿ ಡೈರೆಕ್ಟಾಗಿ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸಲ್ಲಿ ಏನಾದರೂ ರಿಜಿಸ್ಟರ್ಡ್ ಸಕ್ಸಸ್ಫುಲ್ ಅಂತ ಬಂದಿತ್ತು ಅಂತಂದ್ರೆ ನಿಮ್ಮ ಐ ಡಿ ಕಾರ್ಡು ಮತ್ತು ಒಂದು ಪ್ರಮಾಣ ಪತ್ರ ಮತ್ತು ಇಲ್ಲಿಗೆ ತೋರಿಸ್ತೀನಿ, ಅದನ್ನು ಕೂಡ ನಿಮಗೆ ಸರ್ಟಿಫಿಕೇಟ್ ಯಾವ ರೀತಿಯಾಗಿ ನಿಮಗೆ ಬಂದಿರುತ್ತೆ. ಇಲ್ಲಿ ನೋಡ್ಬೋದು ನೀವು, ಪಿ ಎಂ ವಿಶ್ವಕರ್ಮ ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಮೊದಲಿಗೆ 1ನೇ ಸ್ಟೆಪ್ ಏನಿರುತ್ತೆ, ಆಧಾರ್ KYC ಕಂಪ್ಲೇಂಟ್ ಮಾಡುವುದಿರುತ್ತೆ. ಮೊದಲಿಗೆ ನೀವು ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ 1ನೇ ಸ್ಟೆಪ್ನಲ್ಲಿರುತ್ತೆ ಮತ್ತು ವೆರಿಫಿಕೇಷನ್ ಆಗ್ತಾ ಇವು 3 ಸ್ಟೆಪ್ ನಿಮಗೆ ಕ್ಲಿಯರ್ ಆಗಬೇಕು. ಈ 3 ಸ್ಟೆಪ್ ಏನಾದರೂ ಕ್ಲಿಯರ್ ಆಯಿತು ಅಂತಂದ್ರೆ ಇಲ್ಲಿ ನೋಡಿ, 1ನೇ ಸ್ಟೆಪ್ನಲ್ಲಿ ಆಧಾರ್ KYC ಮಾಡುವುದು ಕಂಪ್ಲೇಂಟ್ ಆಗಿದೆ. ಅದು ಪಿ ಎಂ ವಿಶ್ವಕರ್ಮ ರಿಜಿಸ್ಟ್ರೇಷನ್, ಇಲ್ಲಿ ರಿಜಿಸ್ಟ್ರೇಷನ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡಿ, ಥರ್ಡ್ ಒಂದು ಸ್ಟೆಪ್ನಲ್ಲಿ ರಿಜಿಸ್ಟ್ರೇಷನ್ ಅಪ್ರೂವ್ಡ್ ಸರ್ಟಿಫಿಕೇಟ್ ಜನರೇಟೆಡ್,
ಇಲ್ಲಿ 3ನೇ ಸ್ಟೆಪ್ಪಿಗೆ ಮುಟ್ಟಿದ ತಕ್ಷಣ ಅಪ್ಲಿಕೇಶನ್ನು ನಿಮಗೆ ಸರ್ಟಿಫಿಕೇಟ್‌ಗೂ ಜನ್ರೇಟ್ ಆಗಿರುತ್ತೆ. ಈ ಸರ್ಟಿಫಿಕೇಟ್ ಯಾವ ರೀತಿ ಇರುತ್ತೆ ಅಂತಂದರೆ ಇಲ್ಲಿ ನೋಡ್ಬೋದು. ನೀವಿಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ಇಲ್ಲಿ ಈ ರೀತಿಯಾಗಿರುತ್ತೆ. ಒಂದು 3 ಸರ್ಟಿಫಿಕೇಟ್‌ಗಳು ಬಂದಿದೆ. ಇದು 4ನೇ ಸರ್ಟಿಫಿಕೇಟ್ ಬಂದು ನಾವು ಹಾಕಿರುವಂಥ ಅಪ್ಲಿಕೇಶನ್ನ ಒಂದು PDF ಆಗಿರುತ್ತೆ. ಏನು ಅಕ್ನಾಲೆಡ್ಜ್‌ಮೆಂಟ್ ಅಂತ ಪ್ರಿಂಟ್ ಬಂದಿರುತ್ತೆ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ, ಅದೇ ಪ್ರಿಂಟ್‌ಗಳಲ್ಲಿ 4ನೇ ಒಂದು PDF ಆಗಿರುತ್ತೆ. ಇಲ್ಲಿ ಮೇಲ್ಗಡೆ ಕಾಣುತ್ತಿರುವಂಥ 3 ಸರ್ಟಿಫಿಕೇಟ್‌ಗಳು ನಿಮಗೆ ಮುಖ್ಯವಾಗಿರುವಂಥದ್ದು. ಇಲ್ಲಿ ನೋಡಿ, PM ವಿಶ್ವಕರ್ಮ ಸರ್ಟಿಫಿಕೇಟ್ ಇದು ಮೊದಲನೇದ್ದು. ಎರಡನೇದು ಬಂದು PM ವಿಶ್ವಕರ್ಮ ID ಕಾರ್ಡ್ ಆಗಿರುತ್ತೆ, ನಿಮ್ಮ ಒಂದು ID ಕಾರ್ಡ್ ಅದು. ಇನ್ನೊಂದು ಬಂದು ಸರ್ಟಿಫಿಕೇಟ್ ಇರುತ್ತೆ, ಅಸಿಸ್ಟ್ ಸರ್ಟಿಫಿಕೇಟ್ ಅಂತೇಳಿ, ಉದ್ಯಮ ಸರ್ಟಿಫಿಕೇಟ್ ಅಂತೇಳಿ. ಅದು 3 ಕೂಡ ನೀವು ಪ್ರಿಂಟೌಟ್ ತೆಗೆದುಕೊಳ್ಬೋದು. ಅಲ್ಲಿ ರಿಜಿಸ್ಟ್ರೇಷನ್ ನಿಮ್ಗೆ ಕಂಪ್ಲೀಟ್ ಆಗಿತ್ತು ಅಂತಂದ್ರೆ ನಿಮಗೆ ಪೋಸ್ಟಿಗೂ ಕೂಡ ಇವು ಸರ್ಟಿಫಿಕೇಟ್ಗಳು ಬಂದಿರುತ್ತೆ. ಪೋಸ್ಟಿಗೆ ಬಂದಂಥ ಸಂದರ್ಭದಲ್ಲಿ ನೀವು ಅವು ನಿಮ್ಮ ಹತ್ರ ಇಟ್ಕೊಳ್ಬೇಕು. ಮತ್ತು ಎಲ್ಲೋ ಇಟ್ಟು ನೀವು ಅದೆಲ್ಲ ಒಂದು ಹಾಳಾಗೋ ರೀತಿಯಲ್ಲಿ ಇಟ್ಟಿರಿ ಅಂತಂದ್ರೆ ಟ್ರೈನಿಂಗ್ಗೆ ಹೋಗುವಂಥ ಸಂದರ್ಭದಲ್ಲಿ ಇದು ಕೂಡ ಯೂಸ್ ಆಗುತ್ತೆ. ಇನ್ನು ಮುಂದೆ ಟ್ರೈನಿಂಗು ಮತ್ತು ಈ ಪೆಂಡಿಂಗ್ ಇರುವಂಥ ಅಪ್ಲಿಕೇಶನ್ಗಳ ಬಗ್ಗೆ ಮಾಹಿತಿ ಹೇಳ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಪೆಂಡಿಂಗ್ ಅಂತಂದರೆ ಯಾವ ಒಂದು ಹಂತದಲ್ಲಿದೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅಂತ, ಯಾವ ರೀತಿ ಇರುತ್ತೆ, ಏನು ಮಾಡಬೇಕು, ಮತ್ತು ಟ್ರೈನಿಂಗ್ ಯಾವ ರೀತಿ ಮತ್ತು ಲೋನ್ ಯಾವ ರೀತಿ ಪಡ್ಕೊಳ್ಳೋದು ಅನ್ನೋದು ಕೂಡ ನಾನು ಸಂಪೂರ್ಣವಾಗಿ ಮುಂದೆ ಬರುವಂಥ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ಅಂಥವರು ಒಂದು ಟೂಲ್ ಕಿಟ್ಗಳಿಗೂ ಕೂಡ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಇಲ್ಲಿ ಟೂಲ್ ಕಿಟ್ಗಳಿಗೂ ಕೂಡ ನೀವು ಅರ್ಜಿ ಸಲ್ಲಿಸಿದ್ರೆ ಮುಗಿಯೋಲ್ಲ. ಎಲ್ಲ ಒಂದು ಸರ್ಟಿಫಿಕೇಟ್ ಜನ್ರೇಟ್ ಆದಮೇಲೆ ನೀವು ಟೂಲ್ ಕಿಟ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅದು ಅಪ್ಲೈ ಮಾಡೋದು ಯಾವ ರೀತಿ ಅನ್ನೋದು ಕೂಡ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದ್ರೆ ಅದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಾವು ಹಾಕುವಂಥ ನೋಟಿಫಿಕೇಷನ್ ನಿಮ್ಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲ ಅಂತಂದರೆ ವೀಡಿಯೋಗಳು ನಿಮ್ಗೆ ಸಿಗೋದಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಉಚಿತವಾಗಿದೆ.